ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ರಂಜಿತಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2 ಇನ್ ಮಂತ್ರಾಲಯ ಮಾಡ್ತಾಯಿದ್ದೀನಿ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿದೆ, ಯಶುದು ಆಗಿದೆ, ರೆಡಿಯಾಗಿದೆ. ಇವಾಗ ಎಷ್ಟು ಟೈಮ್ ಅಂದರೆ ಎಷ್ಟು ಕರೆಕ್ಟಾಗಿ 8 o'clock. ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ದರ್ಶನ ಮಾಡ್ಕೊಬರೋಣ ಅಂತ. ಅದಕ್ಕೂ ಮುಂಚೆ ಯಶು ಒಂದು ನಿಮಿಷ ಎದ್ದೊಳ್ಳಿ, ಇದನ್ನ ಹಾಕೊಳ್ಳಿ. ಶಲ್ಯ ಎದ್ದೊಳ್ಳಿ, ಈ ಕಡೆಗೆ ಬನ್ನಿ. ಇಲ್ಲಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು. ಹೇಗನ್ನಿಸ್ತಿದೆ ನಿಮ್ಮ ಬರ್ತಡೇ ದಿನ ಮಂತ್ರಾಲಯದಲ್ಲಿದ್ದೀರಾ? ಆಮೇಲೆ ಇದೇ ಫಸ್ಟ್ ಟೈಮು ಯಶು ಮಂತ್ರಾಲಯಕ್ಕೆ ಬಂದಿರೋದು. ಹೇಗನ್ನಿಸ್ತಿದೆ? ಈ ಕಡೆಗೆ ಬನ್ನಿ. ಚೆನ್ನಾಗಿ ಅನ್ನಿಸ್ತಿದೆ. ಏನು ಚೆನ್ನಾಗಿ ಅನ್ನಿಸ್ತಿದೆ ಅಂದರೆ ಚೆನ್ನಾಗಿ ಅನ್ನಿಸ್ತಿದೆ. ಖುಷಿನಾ? ಯಶುಗೆ ಓಕೆ. ಯಶುಗೆ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಸೊ ಸಡನ್ನಾಗಿ ಕ್ವಿಕ್ಕಾಗಿ ಮಂತ್ರಾಲಯ ಅಂತ ಪ್ಲ್ಯಾನ್ ಮಾಡಿ ಮಂತ್ರಾಲಯಕ್ಕೆ ಬಂದ್ವಿ. ನೆನ್ನೆ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ಒಂದು ಸಲ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಆ್ಯಕ್ಚುಲಿ ಯಶು ಇದ್ದು ಫಸ್ಟ್ ಟೈಮು ಮಂತ್ರಾಲಯಗೆ. ನಾನು ನಮ್ಮ ಅಕ್ಕ ಮತ್ತು ನಮ್ಮ ಅಂಕಲ್ ಅವ್ರ ಜೊತೆ ಒಂದು ಸಲ ಬಂದಿದ್ದೆ. ಇದು ನನಗೆ ಸೆಕೆಂಡ್ ಟೈಮು ಮಂತ್ರಾಲಯ. ಒಂಥರ ಚೆನ್ನಾಗಿದೆ. ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಅದಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ ನನಗೆ. ಬೇಗ ಇದ್ದರೆ ಹೊಟ್ಟೆ ಹಸಿಯುತ್ತೆ ನನಗೆ. ಸೊ ಇವಾಗ ಫಸ್ಟು ತಿಂಡಿ ತಿನ್ಕೊಂಡು ಹೋಗೋದಾ ಅಥವಾ ಫಸ್ಟ್ ದರ್ಶನ ಮಾಡೋದಾ ನೋಡಬೇಕು. ಗೈಸ್, ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಯಶು ಪಂಚೆ ಹಾಕ್ಕೊಂಡಿದ್ದಾರೆ. ಇದೇ ಫಸ್ಟ್ ಟೈಮ್ ಯಶು ಪಂಚೆ ಹಾಕ್ಕೊಂಡಿರೋದು. ಮದುವೆ ದಿನ ಹಾಕ್ಕೊಂಡಿರೋದು ಬಿಟ್ಟರೆ ಇದೇ ಫಸ್ಟ್ ಹಾಕ್ಕೊಂಡಿದ್ದಾರೆ. ಹೆಂಗನ್ನಿಸ್ತಿದೆ ಯಶು ಪಂಚೆ ಹಾಕ್ಕೊಂಡಿರೋದು? ನಾನು ಸ್ಯಾರಿ, ಯಶು ಪಂಚೆ. ದರ್ಶನ ಮೇ ಬಿ ಲೇಟ್ ಆಗ್ಬೋದು. ಸಂಡೇ ಬೇರೆ ಇದೆಯಲ್ಲ, ಹಾಗಾಗಿ ಮತ್ತು ಲಾಂಗ್ ಲೀವ್ ಬೇರೆ ಇದೆ, ದೀಪಾವಳಿ ಇರೋದ್ರಿಂದ ರಶ್ ಇರ್ಬೋದು ಅಂತ ಫಸ್ಟು ತಿಂಡಿ ತಿನ್ಕೊಬೇಡೋಣ ಅಂತ ಹೇಳಿ ತಿಂಡಿ ತಿಂತಾಯಿದ್ದೀವಿ. ಯಶು ಪೊಂಗಲ್ ತೊಗೊಂಡಿದ್ದಾರೆ, ನಾನು ಇಡ್ಲಿ, ವಡೆ, ಸಾಂಬಾರು, ಚಟ್ನಿ ತೊಗೊಂಡಿದ್ದೀನಿ. ತಿನ್ಕೊಂಡು ಇವಾಗ ಸಿಕ್ಕಾಪಟ್ಟೆ ಬಿಸಿ ಇದೆ. ತಿನ್ಕೊಂಡು ಇವಾಗ ಹೊರಡದೆ. ಬರ್ಡೇ ಬಾಯ್ ಇವತ್ತು ಫಸ್ಟ್ ಟೀ ಕುಡಿತಾ ಇದ್ದಾರೆ, ಅವ್ರ ಬರ್ಡೇ ದಿನ. ಆ್ಯಕ್ಚುಲಿ ಅಲ್ಲೇ ತಿಂಡಿ ಆಗಿದ ತಕ್ಷಣ ಕುಡಿಯೋಣ ಅಂತ ಹೇಳಿದ್ರು. ನಾನು ಬೇಡ, ಲೇಟ್ ಆಗಿಬಿಡುತ್ತೆ, ಕ್ಯೂಗೆಲ್ಲ ನಿಂತ್ಕೋಬೇಕು, ರಶ್ ಇದ್ದಾರೆ ಅಂತ ಹೇಳಿದ್ದೆ. ಅವರು ಅದನ್ನೇ ಹೇಳಿದ್ರು, ರಶ್ ಇರ್ತಾರೆ, ಆಮೇಲೆ ಬಂದು ಲೇಟಾಗೋಗುತ್ತೆ ಟೀ ಕುಡಿಯೋಕ್ಕೆ ಅಂತ ಹೇಳಿ ಫಸ್ಟ್ ಟೀ ಕುಡಿತಾ ಇದ್ದಾರೆ ಇವತ್ತು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ಇವತ್ತು ಕಂಪೇರ್ ಟು ನೆನ್ನೆಗೆ. ಸಂಡೇ ಆಗಿದ್ದರಿಂದ ಯಶುಗೆ ನಡೆಯೋಕ್ಕೆ ಬರ್ತಾ ಇಲ್ಲ ಪಂಚೆ ಹಾಕ್ಕೊಂಡು. ಅವ್ರಿಗೆ ಅಭ್ಯಾಸ ಇಲ್ಲ, ಹಂಗಾಗಿ ನಡೆಯೋಕ್ಕೆ ಕಷ್ಟ ಆಗ್ತಿದೆ. ಅದು ಸ್ವಲ್ಪ ಬೇರೆ ಟೈಟ್ ಇದೆ ಪಂಚೆ ಉಟ್ಕೊಂಡಿರೋದು, ಹಾಗಾಗಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟು ಸ್ಲಿಪ್ಪರ್ ಬಿಡೋಣ ಅಂತ ಹೋಗ್ತಾಯಿದ್ವಿ. ಅಲ್ಲೇ ನೋಡಿದ್ರೆ ಸ್ಲಿಪ್ಪರ್ಗೆ ಇಷ್ಟೊಂದು ಕ್ಯೂನಾ ಅಂತ ನಮಗೆ ಶಾಕ್ ಆಗೋಯಿತು. ಆಮೇಲೆ ಗೊತ್ತಾಯಿತು, ಮುಂದೆ ಹೋದ್ಮೇಲೆ ಸ್ಲಿಪ್ಪರ್ಗೂ ಸ್ವಲ್ಪ ಇದ್ದರು, ಅಷ್ಟೇನಿರಲಿಲ್ಲ. ಆದರೆ ಪ್ರಸಾದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದ್ದರು. ನಿನ್ನೆ ನಾವು ಎಂಟ್ರೆನ್ಸಿಂದ ಹಂಗೆ ಹೋಗಿ ದರ್ಶನ ಮಾಡಿದ್ವಿ, ಅಷ್ಟೇನು ರಶ್ ಅನಿಸ್ಲಿಲ್ಲ ನಮಗೆ. ಇವತ್ತಂತೂ ಎಷ್ಟು ಕ್ಯೂ ಇದೆ ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಮ್ಗೆ ಆ್ಯಕ್ಚುಲಿ ಅಲ್ಲಿಗೆ ಹೋಗಿದ ತಕ್ಷಣ ಎಲ್ಲಿ ಕ್ಯೂ ಅಂತಲೇ ನಾವು ಅರ್ಧ ಹುಡುಕ್ತಾ ಇದ್ವಿ. ಈ ಕ್ಯೂ ನೋಡಿ ನಾವು ಬೇಡ ಅಂತ VIP ದರ್ಶನನೇ ಹೋದ್ವಿ. ಪ್ರಸಾದಕ್ಕೆ ನೋಡಿ ಎಷ್ಟು ಜನ ಇದ್ದಾರೆ. ಆ್ಯಕ್ಚುಲಿ ನಾವು ನೈಟೇ ಪ್ರಸಾದ ತೊಗೊಂಡಿದ್ದಕ್ಕೆ ಒಳ್ಳೇದಾಯಿತು, ಅಷ್ಟೇನು ಏನೂ ಕ್ಯೂ ಇರಲಿಲ್ಲ. ಇವಾಗ ತೊಗೊಂಡಿದ್ದಿದ್ರೆ ಅಷ್ಟೇ ನಾವು. ಗೈಸ್, ಇವಾಗ ನಾವು ಮಂತ್ರಾಲಯ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಚೆಕ್ಔಟ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಇವಾಗ ನಾವು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಬೇಗ ಹೊರಡ್ಬೋದಾಗಿತ್ತು. ನಾವೇ ದರ್ಶನ ಮುಗಿಸ್ಕೊಂಡು ಬಂದು ಸ್ವಲ್ಪ ಹಂಗೆ ರೆಸ್ಟ್ ಮಾಡ್ತಾಯಿದ್ವಿ. ರೆಸ್ಟ್ ಮಾಡಿ ಇವಾಗ ಹೊರಟ್ವಿ. ಇಲ್ಲಿ ಏನು ನಾವು ಸ್ಟೇ ಆಗಿದ್ವಲ್ಲ, ಅಲ್ಲಿಂದ ಒಂದು 3 kilometers ಅಷ್ಟೇ. 3.5 ಅಷ್ಟು, ಒಂದು 3 kilometers ಅಷ್ಟೇ. ನಿಯರೆಸ್ಟೇ ಇದೆ, ಹತ್ರದಲ್ಲೇ. ಸೊ ಹಂಗಾಗಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನರು ಆಂಜನೇಯ ಭಕ್ತರು, ಹಾಗಾಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಗೈಸ್, ಇದೆ ಅಭಯ ಆಂಜನೇಯ ದೇವಸ್ಥಾನ. ಎಷ್ಟು ಎತ್ತರ ಇದೆ ನೋಡಿ ಆಂಜನೇಯ ಸ್ವಾಮಿ. ದರ್ಶನ ಎಲ್ಲ ಮುಗೀತು.
ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಯಶು, ನಿಮ್ಮ ಬರ್ಡೇ ದಿನ ಮಂತ್ರಾಲಯ ಬಂದಿದ್ದು, ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದ್ದು ಹೆಂಗನ್ಸ್ತಿದೆ? ಹಾಂ, ಒಂದು ನಿಮಿಷ ಕೇಳಿಸಲ್ಲ ಅನ್ಸುತ್ತೀರಿ. ಹಾಂ ಹೇಳಿ. ಏನಿಲ್ಲ, 15 ವರ್ಷದಿಂದ ವೇಟ್ ಮಾಡ್ತಾ ಇದ್ದೋ ಬರ್ಬೇಕು ಅಂತ. ಜೋರಾಗಿ ಮಾತಾಡಿ. ಯಶು 15 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಮಂತ್ರಾಲಯ ಬರಬೇಕು ಅಂತ. 15 ವರ್ಷದಿಂದ ಆಗಿರಲಿಲ್ಲ. ಅದೇ ಪ್ಲ್ಯಾನ್ ಮಾಡೆಲ್ಲ ಕ್ಯಾನ್ಸಲ್ ಆಗ್ತಿತ್ತು. ಅದೇ ಹೇಳ್ತಾರಲ್ಲ, ನಾವು ಪ್ಲ್ಯಾನ್ ಮಾಡಿದ್ರೆ ಆಗಲ್ಲ, ದೇವರು ಕರೆಸ್ಕೋಬೇಕು ಅಂತ. ಅದೇ ಒಂಟಿಯಾಗಿ ಬರೋದು ಬೇಡ, ಜೋಡಿಯಾಗಿ ಬಾ ಅಂತ ಕರೆಸ್ಕೋಬೇಕು ಅಂತ. ಆ ಜೋಡಿಯಾಗೂ 2-3 ಸತಿ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಯಿತು. 2-3 ಸಲ ಅಲ್ಲ, ಒಂದ್ಸಲ ಅಷ್ಟೇ. 2-3 ಸಲ ಪ್ಲ್ಯಾನ್ ಮಾಡಿದ್ವಿ, ಆಗಿರಲಿಲ್ಲ. ಆದರೆ ಕ್ಯಾನ್ಸಲ್ ಆಗಿದ್ದು ಬುಕ್ ಎಲ್ಲ ಮಾಡಿ ಒಂದ್ಸಲ. ಬಟ್ ಪ್ಲಾನು ಮಾಡಿದ್ದು. ಹಾಂ. ಮತ್ತೆ ಬರ್ತ್ಡೇ ಬಾಯ್ ಜನ್ಮದಿನದ ಹಾರ್ದಿಕ ಒಂದ್ಸಗೆ ಶುಭಾಶಯಗಳು. ಥ್ಯಾಂಕ್ ಯು. ಇಲ್ಲಿ ಇನ್ನೂ ಒಂದು 5-6 ಪ್ಲೇಸಸ್ ಎಲ್ಲ ಇದೆ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆ್ಯಕ್ಚುಲಿ ನೋಡ್ಕೊಂಡೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು. ಆದರೆ ಇವಾಗ ಲೇಟ್ ಆಗೋಗಿದೆ ಆಲ್ರೆಡಿ. ಈಗ ಟೈಮ್ ಬಂದು 11:45 ಹೊರಟ್ವಿ ನಾವು. 12 ಆಗಿದೆ ಈಗ. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ಅವ್ರು ಕೇಳಿದ್ವಿ ಎಷ್ಟೊತ್ತಾಗ್ಬೋದು ಅಂತ. ಅಲ್ಲಿ ಆಟೋ ಅವ್ರಿಗೆ ವಿಚಾರಿಸಿದ್ವಿ, ಆಟೋದಲ್ಲೇ ಹೋಗಿ ಬರೋಣ ಅಂತ. ಅವರು ಒಂದು 2.5 hours ಆಗುತ್ತೆ ಅಂತ ಹೇಳಿದ್ರು. 2.5 ಅಂದರೆ ಒಂದು ನಿಯರ್ಲಿ 3 hours, ನಿಯರ್ಲಿ ಒಂದು 3 hours ಅಥವಾ 3.5 ಆಗ್ಬೋದು ಅಂತ. ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂತ. ಗೈಸ್, ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ಸ್ಟಾಪ್ ಕೊಟ್ಟಿದ್ವಿ. ಆ್ಯಕ್ಚುಲಿ ನಾವು ಊಟಕ್ಕೆ ಎಲ್ಲಿ ಬಂದಿದ್ದೀವಿ ಅಂದರೆ, ನೆನ್ನೆನೂ ಇದೇ ಪ್ಲೇಸಿಗೆ ಬಂದಿದ್ವಿ, ಇವತ್ತು ಅದೇ ಪ್ಲೇಸಿಗೆ ಬಂದ್ವಿ. ನೆನ್ನೆ ಓಕೆ ಆಗಿತ್ತು, ಚೆನ್ನಾಗಿತ್ತು. ಇನ್ನು ಮುಂದೆ ಹೋದರೆ ಇನ್ನೂ ಅಲ್ಲಂತೂ ಸಿಕ್ಕೇ ಇಲ್ಲ, ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದ್ವಿ. ಸೊ ಹಂಗಾಗಿ ನೆನ್ನೆ ಚೆನ್ನಾಗಿತ್ತಲ್ಲ ಟೇಸ್ಟ್ ಅಂತ ಹೇಳಿ ಇವತ್ತು ಅದೇ ಹೋಟೆಲ್ಗೆ ಬಂದಿದ್ದೀವಿ. ನಿನ್ನೆ ನಾವು ಮೀಲ್ಸ್ ತೊಗೊಂಡಿದ್ವಿ, ಇವತ್ತು ರೋಟಿ ಟ್ರೈ ಮಾಡ್ತಾಯಿದ್ವಿ. ಇದು ನಾರ್ಮಲ್ ಕುಲ್ಚಾ ತೊಗೊಂಡೆ, ಇದೇನೋ ಸ್ಪೆಷಲ್ ಅಂತ ಹೇಳಿ ಗಾರ್ಲಿಕ್ ಕೊಟ್ಟಿದ್ದಾರೆ. ಇದು ಅದೇನೋ ಸ್ಪೆಷಲ್ ಅಂತ ಹೇಳಿದ್ರು, ಮೇಥಿದು, ಮೇಥಿ ಆ್ಯಂಡ್ ಬಟರ್. ಯಶುದ್ದು ಪ್ಲೇನ್ ಕುಲ್ಚಾ ಇನ್ನೂ ಬಂದಿಲ್ಲ. ಪ್ಲೇನ್ ಕುಲ್ಚಾ ಅಲ್ಲ, ಏನು ಪ್ಲೇನ್ ರೋಟಿ ಅಲ್ವಾ? ಯಶುದ್ದು ಪ್ಲೇನ್ ರೋಟಿ ಇನ್ನೂ ಬಂದಿಲ್ಲ. ಚೆನ್ನಾಗಿದೆ ಇದು ಗಾರ್ಲಿಕ್, ಏನು ಗಾರ್ಲಿಕ್ ನಾನ್. ಇದಕ್ಕಿಂತ ಇದೇ ಚೆನ್ನಾಗೈತೆ. ಇವಾಗ ಊಟ ಎಲ್ಲ ಮುಗಿಸಿ ಹೊರಟ್ವಿ. ನಮ್ಮ ಪಯಣ ಮತ್ತೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಟೀ ಬ್ರೇಕ್ ಇರುತ್ತೆ. ಟೀ ಇನ್ನೂ ಕುಡ್ದಿಲ್ಲ ಅಲ್ವಾ ಯಶು? ಟೀ ಇನ್ನೂ ಕುಡ್ದಿಲ್ಲ ಯಶು. ಸೊ ನೆಕ್ಸ್ಟ್ ಸ್ಟಾಪು ಟೀಗೆ. ಈ ರೋಡು ಹಿಂಗೆ ಸರಿ ಇಲ್ಲದೆ ಇರೋದಕ್ಕೂ ನಮ್ಮ ಯಶು ಈ ಝುಗ್ ಅಂತ ಹೋಗೋದಕ್ಕೂ. ಆ್ಯಕ್ಚುಲಿ ನೆನ್ನೆ ನಾವು ಸೌತ್ ಇಂಡಿಯನ್ ಮೀಲ್ ತೊಗೊಂಡಿದ್ವಿ. ಅಷ್ಟೇನು ಚೆನ್ನಾಗಿರಲ್ಲ ಅನಿಸುತ್ತೆ ಊಟ ಅಂತ ಹೇಳಿ ಅದನ್ನ ತೊಗೊಂಡಿದ್ವಿ. ಅಷ್ಟೇನು ಚೆನ್ನಾಗಿರಲ್ಲ ಅಂತೇಳಿ ಅದನ್ನ ತೊಗೊಂಡಿದ್ವಿ, ಸೌತ್ ಇಂಡಿಯನ್ ಮೀಲು. ಇವಾಗದು ನೋಡೋಣ, ಟ್ರೈ ಮಾಡೋಣ ಬೇರೆ ಅಂತ ಹೇಳಿ ರೋಟಿ ಮತ್ತು ಕರಿ ತೊಗೊಂಡ್ವಿ. ಆ್ಯಕ್ಚುಲಿ ನಿಜ ಚೆನ್ನಾಗಿತ್ತು. ಆ ರೋಟಿಗೆಲ್ಲ ಜಾಸ್ತಿ ಎಳ್ಳೆಲ್ಲ ಹಾಕ್ಕೊಟ್ಟಿದ್ರು, ಅದರಿಂದ ಟೇಸ್ಟ್ ಚೆನ್ನಾಗಿತ್ತು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟಾಪ್ ಟೀ ಬ್ರೇಕ್. ಇದು ಯಶು ಅವ್ರದ್ದು ಇವತ್ತಿನ ಸೆಕೆಂಡ್ ಟೀ ಇದು. ಆ್ಯಕ್ಚುಲಿ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಟು ಬ್ಯಾಂಗ್ಳೂರಲ್ಲಿ ಇದು 4th ಟೀ. ಇವತ್ತಿಗೆ ಸೆಕೆಂಡ್ ಟೀ ಇದು. ಅವ್ರು ಟೀ ಕುಡಿತಾ ಇದ್ದಾರೆ, ನಾನು ಜ್ಯೂಸ್ ತೊಗೊಂಡಿದ್ದೀನಿ. ನನಗೆ ಟೀ ಕಾಫಿ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಹಂಗಾಗಿ ನಾನು ಜ್ಯೂಸ್ ತೊಗೊಂಡಿದ್ದೀನಿ. ಕುಡಿದ್ಬಿಟ್ಟು ಇವಾಗ ಬ್ರೇಕ್ ಹಾಕಿದ್ದೀವಿ ಟೀಗೆ ಅಂತ. ಆ್ಯಕ್ಚುಲಿ ಇಲ್ಲಿ ಬಾದಾಮ್ ಮಿಲ್ಕ್ ಚೆನ್ನಾಗಿರುತ್ತೆ, ಗೋಲ್ಡ್ ಬಾದಾಮ್ ಡ್ರಿಂಕ್, ಅದಕ್ಕೋಸ್ಕರ ಅಂತ ಬಂದ್ವಿ. ಆದರೆ ಬಟ್ ಇಲ್ಲಿ ಗೋಲ್ಡ್ ಬಾದಾಮ್ ಡ್ರಿಂಕ್ಗೆ ಖಾಲಿ ಆಗೋಗಿದೆ.
ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಏನಾಗಿಲ್ಲ, ಹಂಗೆ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಚೆ ಕಡೆ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಗೈಸ್, ಇವಾಗ ನಾವು ನಮ್ಮ ಮನೆ ನಿಯರೆಸ್ಟೇ ಇರೋ ರೆಸ್ಟೋರೆಂಟಿಗೆ ಬಂದ್ವಿ. ದೂರ ಎಲ್ಲ ಹೋಗೋ ಪೇಷನ್ಸ್ ಇಲ್ಲ ಇವಾಗ ನಮಗೆ. ಸೊ ನಿಯರೆಸ್ಟ್ ನೋಡ್ಕೊಂಡು ಬಂದ್ವಿ. ಯಶು ಇಲ್ಲಿ ಬಂದ ತಕ್ಷಣ ನಾನು ಈ ಸೈಡೇ ಕುತ್ಕೋತೀನಿ ಅಂತ ಅಂದರು. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಮ್ಯಾಚ್ ನೋಡ್ಬೋದು ಈ ಸೈಡ್ ಕುತ್ಕೊಂಡ್ರೆ ಅಂತ ಬಂದ ತಕ್ಷಣ ಹೇಳ್ಬಿಟ್ರು. ಹತ್ಬೇಕಾದ್ರೇ ಹೇಳ್ಬಿಟ್ರು ನಾನು ಈ ಸೈಡ್ ಅಂತ. ಸೊ ಇವಾಗ ಆರ್ಡರ್ ಎಲ್ಲ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ ಊಟಕ್ಕೋಸ್ಕರ. ನಾನು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ ಯಶುಗೆ, ಬಟ್ ಅವರು ಫೈನಲಾಗಿ ಬೇಡ ಅಂತ ಅಂದರು. ಹಾಗಾಗಿ ಬರ್ಡೇ ಬಾಯ್ಗೆ ಯಾಕೆ ಬೇಜಾರು ಮಾಡಿಸೋದು ಅಂತೇಳಿ ಕೇಕ್ ಕಟ್ ಮಾಡಿಸ್ಲಿಲ್ಲ ಈ ಸಲ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿ ಬ್ಯಾಟಿಂಗ್ ಆಗಿದೆ. ಇವಾಗ ಮಲಗೋದಷ್ಟೇ. ಬ್ಯಾಂಗ್ಳೂರ್ ಟು ಮಂತ್ರಾಲಯ ಟು ಬ್ಯಾಂಗ್ಳೂರ್ ಪಯಣ ಇವಾಗ ಎಂಡ್ ಆಗುತ್ತೆ. ಜೊತೆಗೆ ಯಶು ಬರ್ಡೇ ದಿನ ಮಂತ್ರಾಲಯಕ್ಕೆ ಹೋಗಿದ್ದು ನನಗೂ ತುಂಬ ಖುಷಿ, ಯಶುಗೂ ತುಂಬ ಖುಷಿ. ಆ್ಯಕ್ಚುಲಿ ಅವರು ತಿರುಪತಿ ಅಥವಾ ಮಂತ್ರಾಲಯ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಳ್ತಿದ್ವಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಸೊ ಹೋಗಿ ಬಂದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸ್ವಲ್ಪ ಕ್ಯೂ ಇತ್ತು. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಸಿಕ್ಕಾಪಟ್ಟೆ ಕ್ಯೂ ಇತ್ತು. VIP ದರ್ಶನ ಆಗಿದ್ದಕ್ಕೆ ಎಷ್ಟೋ ನಮಗೆ ಟೈಮು ಸೇವ್ ಆಯಿತು. ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಇಬ್ರಿಗೂ ತುಂಬ ಖುಷಿ ಇದೆ. ಈ ಪಯಣದ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಷ್ಟೇ. ಬಾಯ್. ಥ್ಯಾಂಕ್ ಯು.